ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಗದಗ ಜಿಲ್ಲೆಯ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ 2025-26ನೇ ಸಾಲಿನ ಹಿಂಗಾರು ಹಂಗಾಮಿನಲ್ಲಿ ಸಬ್ಸಿಡಿ ದರದಲ್ಲಿ ರೈತರಿಗೆ ಸಿಗುವ 20 ಕೆಜಿ ಪ್ಯಾಕೆಟ್ ಅನ್ನ ಕಡಲೆ ಬಿತ್ತನೆ ಬೀಜದ ಜೊತೆ ಜೋಳದ ಬೀಜವನ್ನ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ಕಡಲೆ ಬೀಜ ಜೋಳದ ಬೀಜ ವಿತರಣೆ ಮಾಡಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಹಕಾರಿ ಸಂಘದ ಅಧ್ಯಕ್ಷ ರಾಮಪ್ಪ ಹಚ್ಚಪ್ಪನವರು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಗದಗ ತಾಲೂಕಿನ ಬೆಡಗೇರಿ ಹೋಬಳಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳು ಆದ ರಮೇಶ್ ಜತ್ತಿ ಇವರು ನಮ್ಮಲ್ಲಿ 20 ಕೆಜಿ ಪ್ಯಾಕೆಟ್ ಕಡಲೆ ಬೀಜದ ದರ 1160 ರೂಪಾಯಿಯಂತೆ ಕೊಡುವುದಾಗಿ ಸರ್ಕಾರ ಆದೇಶ ಹೊರಡಿಸಿದೆ. ಸರ್ಕಾರದ ಆದೇಶದಂತೆ ಪ್ರತಿಯೊಬ್ಬ ರೈತರ ಖಾತೆಗೆ 5 ಪ್ಯಾಕೆಟ್ ಅನ್ನ ಕಡಲೆ ಬೀಜವನ್ನ ಕೊಡುವುದಾಗಿ ಸರ್ಕಾರ ಆದೇಶಿಸಿದೆ ಎಂದಿದ್ದಾರೆ. ಕಡ್ಲಿ ಬೀಜ ತಗೊಂಡ್ಬರ್ತಾರ. ಆ ರೀತಿ ನಮ್ಮ ರೈತರಿಗೆ ತೊಂದರೆ ಆಗ್ಲಾರ್ದಂತಾಗ ನಮ್ಮ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತೆ ನಿರ್ದೇಶಕರು ಎಲ್ಲರೂ ಕೂಡಿ ಈ ಒಂದು ಯಶಸ್ವಿ ಕಡ್ಲಿ ಬೀಜ ವಿತರಣೆ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೆದು ಎಲ್ಲ ರೈತರಿಗೂ ಕಡ್ಲಿ ಬೀಜ ಸಮರ್ಪಕವಾಗಿ ದೊರೆಯುವಂತ ಆಶ್ವಾಸನೆ ನಮ್ಗೈತಿ. ಇನ್ನು ಆ ಬೀಜ ಕಡಿಮೆ ಬಿದ್ದರಪ್ಪ ಅಂದ್ರೆ ನಮ್ಮ ಇಲಾಖೆ ಅಧಿಕಾರಿಗಳು ಈಗಾಗಲೇ ಇಲ್ಲೇ ಬಂದಿದ್ದಾರೆ. ನಾವು ಎಷ್ಟು ಲೋಡ್ ಕೇಳ್ತೀವಿ ಅಷ್ಟು ಲೋಡ್ ಕೊಡಕ್ಕೆ ಸಜ್ಜ ಇದ್ದಾರೆ. ಈ ಸಂದರ್ಭದಲ್ಲಿ ಶರಣಪ್ಪ ಜೋಗಿನ, ಕುಬೇರಗೌಡ ಪಾಟೀಲ್, ಮಲ್ಲಿಕಾರ್ಜುನ ಇರ್ದಿ, ಭೀಮಪ್ಪ ರಾಮ್ಜಿ, ಬಾಳಪ್ಪ ಗಂಗರಾತ್ರಿ, ಫಕೀರಪ್ಪ ಜೋಗಿನ, ರಾಮಪ್ಪ ಗುಡ್ಲಾನೂರ್, ರಾಮಣ್ಣ ಕಂಕರಿ, ಸುರೇಶ್ ಗುಂಡಪ್ಪನವರು, ಬಸವರಾಜ್ ಯತ್ನಟ್ಟಿ, ರಾಮಣ್ಣ ಗುಡ್ಲಾನೂರ್, ವೆಂಕಟೇಶ್ ಪೂಜಾರ್, ಮಂಜುನಾಥ್ ತುಪ್ಪದ, ರಾಮಣ್ಣ ಕಂಡ್ರೆ ಹಾಗೂ ಅನೇಕ ರೈತರು ಪಾಲ್ಗೊಂಡಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.